ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತು ಶೇರ್ ಮಾರ್ಕೆಟ್ನ ಏನೇನು ನಡೀತಂತ ನೋಡೋಣ ಮತ್ತು ಶೇರ್ ಮಾರ್ಕೆಟ್ ರಿಲೇಟೆಡ್ ಟಾಪ್ ನ್ಯೂಸ್ಗಳು ಯಾವ್ದು ಅಂತ ಇವತ್ತಿನ ವಿಡಿಯೋನಾಗ ನಾವು ಕವರ್ ಮಾಡೋಣ. ನೋಡ್ರಿ ವೀಕ್ಷಕರೇ, ಇವತ್ತು ಸೆನ್ಸೆಕ್ಸ್ 36 ಪಾಯಿಂಟ್ ಬಿದ್ದೈತಿ ಮತ್ತು ನಿಫ್ಟಿ ನೋಡ್ರಿ 3.30 ಪಾಯಿಂಟ್ ಬಿದ್ದೈತಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು ನೀವು 234 ಪಾಯಿಂಟ್ ಬಿದ್ದೈತಿ. ಇವತ್ತು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎಲ್ಲಿ ಓಪನ್ ಆಗಿದ್ದಿಲ್ಲ ರೀ, ಅಲ್ಲೇನ ಕ್ಲೋಸಿಂಗ್ ಕೊಟ್ಟಾವ. ಮತ್ತು ಇವತ್ತು ಮಾರ್ಕೆಟ್ನಾಗ ವಲ್ಟಾಲಿಟಿ ಭಾಳ ಇತ್ತು, ಭಾಳ ಮಾರ್ಕೆಟ್ ಇರಾತಿತ್ತ ಬಿಡಾತಿತ್ತ, ಹಿಂಗೆ ಸೈಡ್ ವೇ ಥರ ಇತ್ತು. ಹಿಂಗೆ ಯಾಕಿತ್ತು ಅಂತಂದ್ರೆ ಇವತ್ತು ಮಾರ್ಕೆಟ್ ನೋಡ್ಬೋದು ನೀವು, ಫೈನಾನ್ಸ್ ಮಿನಿಸ್ಟರ್ ಅವರ ನಮ್ಮ ದೇಶದ ಬಜೆಟ್ ಇದ್ದ ಡೇಟನ್ನು ಅನೌನ್ಸ್ ಮಾಡ್ಯಾರ. ಇದ ತಿಂಗಳ ಜುಲೈ 23 ತಾರೀಕ ನಮ್ಮ ದೇಶದ ಬಜೆಟ್ ಆಗೋದೈತಿ. ಅನಾನ ಬಜೆಟ್ ಇರೋದ್ರಿಂದ ಮಾರ್ಕೆಟ್ನಾಗ ಈಗ ಏರೋದ ಬೀಳೋದ ಹಿಂಗೆ ವಲ್ಟಾಲಿಟಿ ಭಾಳ ಇರ್ತೈತಿ. ಅನಾನ ನೀವು ಟ್ರೇಡಿಂಗ್ ಅನ್ನ ಮಾಡ್ತಿದ್ರ ನೀವು ಸ್ಟಾಪ್ ಲಾಸ್ ಅನ್ನ ಹಚ್ಚಿ ಟ್ರೇಡಿಂಗ್ ಅನ್ನ ಮಾಡ್ರಿ. ಯಾಕಂತಂದ್ರೆ ಹಿಂಗೆ ನ್ಯೂಸ್ದಿಂದ ಮಾರ್ಕೆಟ್ ಮೂವ್ಮೆಂಟ್ ಕೊಡೋದ್ರಿಂದ ಒಂದೇ ಸೈಡ್ ಮ್ಯಾಗ ಆಗ್ಲಿಕ್ಕೆ ಒಂದೇ ಸೈಡ್ ಕೆಳಗ ಡೈರೆಕ್ಷನ್ನಾಗ ಏನ್ರಿ ಸ್ಟಾಕ್ ಆಗಲಿ ಇಂಡೆಕ್ಸ್ ಆಗಲಿ ಮೂವ್ ಆತಂದ್ರೆ ನಿಮ್ಮ ರೊಕ್ಕ ಹೆಚ್ಚು ಕಳ್ಕೊಳ್ಳೋ ಚಾನ್ಸಸ್ ಇರ್ತೈತಿ. ಅನಾನ ನೀವು ಟ್ರೇಡಿಂಗ್ ಮಾಡ್ತಿದ್ರೆ ಸ್ಟಾಪ್ ಲಾಸ್ ಅನ್ನ ಖಂಡಿತವಾಗಿ ಯೂಸ್ ಮಾಡ್ರಿ. ಮತ್ತೊಂದು ವೀಕ್ಷಕರೇ, ನ್ಯೂಸ್ ಬರತೈತಿ, ಪ್ರಾಪರ್ ಆಫಿಷಿಯಲಿ ನ್ಯೂಸ್ ಬಂದಿಲ್ಲ. ಅದೇನಂತಂದ್ರೆ ವೀಕ್ಷಕರೇ, ರಿಲಯನ್ಸ್ ಜಿಯೋದ IPO ಬರೋದೈತಂತ ನ್ಯೂಸ್ ಬರತ್ತವ. ಇದು IPO ಬಂತಂದ್ರೆ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡದ IPO ಆಗ್ತೈತಿ. ಇದ್ರ ಸೈಜ್ 55,000 crore ಅನ್ನತಾರ. ಅನಾನ ವೀಕ್ಷಕರೇ, ನೋಡ್ಬೇಕು ಇದೇನ್ರ IPO ಬಂದ್ರೆ ನೀವು ಅಪ್ಲೈ ಮಾಡ್ತೀರಿ ಏನಂತ ನಂಗೆ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಮತ್ತು ವೀಕ್ಷಕರೇ, ಇವತ್ತು ಪೇಟಿಎಮ್ ಸ್ಟಾಕ್ ನೋಡ್ಬೋದು ನೀವು 8.34% ಏರೈತಿ. ಏರಾಕ್ ಮೇನ್ ರೀಸನ್ ಏನಂತಂದ್ರ ಪೇಟಿಎಮ್ದ CEO ವಿಜಯ್ ಶಂಕರ್ ಶರ್ಮಾ ಅವರ ಒಂದು ಹೇಳಿಕೆ ಕೊಟ್ರ. ಅದೇನಂತಂದ್ರ ಅವ್ರಿಗೆ ಪೇಟಿಎಮ್ $100 ಬಿಲಿಯನ್ ಕಂಪ್ನಿಯನ್ನ ಮಾಡ್ಬೇಕಂತ ಅವ್ರದ್ದೊಂದು ಗುರಿ ಇತ್ತಂತ್ರಿ. ವೀಕ್ಷಕರೇ, ಅನಾನ ಹಿಂಗ ಅಂದಿದ್ರಿಂದ ಅವ್ರ CEO ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ರಿಂದ ಇವತ್ತು ಸ್ಟಾಕ್ ನೋಡ್ಬೋದು ನೀವು 8.34% ಏರೈತಿ. ಮತ್ತು ವೀಕ್ಷಕರೇ ನೋಡ್ಬೋದ, ಇವತ್ತ ರೈಲ್ವೆ ಸ್ಟಾಕ್ಗಳೆಲ್ಲ ಭಾಳ ಏರ್ಯಾವ್ರಿ. ನೋಡಬಹುದು ನೀವು. ಏರಾಕ್ ಮೇನ್ ರೀಸನ್ ಏನಂತಂದ್ರ ನಮ್ದ ರೈಲ್ವೆ ಮಿನಿಸ್ಟರ್ ಆದ ಅಶ್ವಿನಿ ವೈಷ್ಣವ್ ಅವರ ಒಂದು ಹೇಳಿಕೆ ಕೊಟ್ಟಾರಿ. ಅದೇನಂತಂದ್ರೆ ನಮ್ಮ ಇಂಡಿಯನ್ ರೈಲ್ವೆದು 2,500 ನ್ಯೂ ಜನರಲ್ ಪ್ಯಾಸೆಂಜರ್ ಟ್ರೈನ್ ಅನ್ನ ಮತ್ತು 10,000 ಕೋಚಸ್ ಅನ್ನ ತಯಾರು ಮಾಡೋದು ಪ್ಲಾನ್ ಐತಂತಾರೆ. ಅನಾನ ವೀಕ್ಷಕರೇ, ಇವತ್ತು ರೈಲ್ವೆ ಸ್ಟಾಕ್ ಅನ್ನು ನೋಡ್ಬೋದು ನೀವು ಭಾಳ ಏರ್ಯಾವ. ಮತ್ತೊಂದು ನ್ಯೂಸ್ ಏನಂತಂದ್ರೆ ಕರಾಚಿನಾಗ ಪಾಕಿಸ್ತಾನ್ ಸ್ಟಾಕ್ ಎಕ್ಸ್ಚೇಂಜ್ನಾಗ ಇವತ್ತು ಬೆಂಕಿಯನ್ನ ಕಂಡು ಬಂದೈತಂತ. ಮತ್ತು ವೀಕ್ಷಕರೇ ನೋಡ್ರಿ, DIS ಡೇಟಾ ಇವತ್ತು DIS ನೋಡ್ರಿ 2,866 ಕೋಟಿ ಬೈಯಿಂಗ್ ಮಾಡ್ಯಾರ. ಮತ್ತು FIs ನೋಡ್ರಿ 60.98 ಕೋಟಿ ಬಾಯಿಂಗ್ ಮಾಡ್ಯಾರ. ಇವತ್ತು FIs ಸ್ವಲ್ಪ ಕಡಿಮೆ ಬಾಯಿಂಗ್ ಮಾಡ್ಯಾರ. ಬಟ್ DIS ಕಂಟಿನ್ಯೂ ಹೆಂಗೆ ಬಾಯಿಂಗ್ ಮಾಡ್ತಾರೆ ಹಂಗೆ ಕಂಟಿನ್ಯೂ ಮಾಡ್ಯಾರ ಇವತ್ತು ಬಾಯಿಂಗ್. ಮತ್ತು ವೀಕ್ಷಕರೇ, ಈಗ ಬರ್ರಿ ನಿಫ್ಟಿ ಗೇನರ ಮತ್ತು ನಿಫ್ಟಿ ಲೂಸರನ್ನು ನೋಡೋಣ. ನೋಡ್ರಿ, ನಿಫ್ಟಿ ಗೇನರ ONGC 4.15% ಏರೈತಿ. ಮತ್ತು ITC ನೋಡ್ರಿ 2.34% ಏರೈತಿ. ಮತ್ತು HDFC ಲೈಫ್ 2.25% ಏರೈತಿ. ಹಿಂದೂಸ್ತಾನ್ ಯೂನಿಲಿವರ್ 1.33% ಏರೈತಿ. ವಿಪ್ರೋ 1.33% ಏರೈತಿ. ವೀಕ್ಷಕರೇ, ಈಗ ಟಾಪ್ ಲೂಸರ್ ಅನ್ನ ನೋಡೋಣ. ನೋಡ್ರಿ, ಟಾಪ್ ಲೂಸರ್ ಟೈಟಾನ 3.33% ಬಿದ್ದೈತಿ. ಮತ್ತು ಡೇವಿಸ್ ಲ್ಯಾಬ್ 3.23% ಬಿದ್ದೈತಿ. BPCL 2.49% ಬಿದ್ದೈತಿ. ಶ್ರೀರಾಮ್ ಫೈನಾನ್ಸ್ 1.95% ಬಿದ್ದೈತಿ. ಅಡಾನಿ ಪೋರ್ಟ್ಸ್ 1.56% ಬಿದ್ದೈತಿ. ಮತ್ತು ವೀಕ್ಷಕರೇ ನೋಡ್ರಿ, ಈಗ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಹೇಳ್ತೇನೆ. 1,117 ಸ್ಟಾಕ್ಗಳು ಏರಾತಿದ್ದು ಮತ್ತು 1,613 ಸ್ಟಾಕ್ಗಳ ಬೀಳಾತಿದ್ದು. ವೀಕ್ಷಕರೇ, ಇವತ್ತಿನ ವಿಡಿಯೋ ಇಷ್ಟೇ ಇತ್ತು. ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡ್ರಿ. ಈ ಚಾನಲ್ ಮ್ಯಾಗ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.